ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇದು ಸ್ವಲ್ಪ ಮುಜುಗರದ ವಿಚಾರವೇ, ಆದರೂ ತಮ್ಮೆದುರಿಗೆ ಹೇಳದೇ ಇರಲಾರೆ. ಏಕೆಂದರೆ ತಮ್ಮನ್ನೆಲ್ಲ ನಾನು ನನ್ನ ಸಾಮಾಜಿಕ ಪರಿವಾರದ ಬಂಧುಗಳು ಅಂದ್ಕೊಂಡಿರೋದ್ರಿಂದ, ನನ್ನ ಎಲ್ಲ ಕಷ್ಟ ಸುಖಗಳಲ್ಲಿ ನೀವು ಭಾಗಿಯಾಗಿರೋದ್ರಿಂದ, ನನ್ನ ದುಃಖ ದುಮ್ಮಾನ, ನನ್ನ ನಿರೀಕ್ಷೆ, ನನ್ನ ಆಕಾಂಕ್ಷೆ ಎಲ್ಲದರಲ್ಲಿಯೂ ತಮ್ಮನ್ನು ಹಲವು ವರ್ಷಗಳಿಂದ ತೊಡಗಿಸ್ಕೊಂಡಿರೋದ್ರಿಂದ ಈ ವಿಷಯವನ್ನು ಹೇಳಲೇಬೇಕು. ಏನದು? ನನ್ನ ಬದುಕಿನ ಅಕೌಂಟಿಗೆ ಮತ್ತೊಂದು ವರ್ಷದ ಸೇರ್ಪಡೆಯಾಗಿದೆ. ಇವತ್ತು ವರ್ಷಗಳು ಹೋಗ್ತಾನೆ ಇರ್ತವೆ. ಏನು ಸಾಧಿಸಿದ್ದೀವಿ ಅಂತ ನೋಡಿದಾಗ ನಮಗೆ ಮುಜುಗರ ಆಗುತ್ತೆ. ಏನೂ ಮಾಡಲಿಕ್ಕೆ ಆಗಲಿಲ್ಲ ನಾನು ಅಂತ ಬೇಸರವೂ ಕೂಡ ಇರುತ್ತೆ. ಆದರೆ ನನಗೆ ಹಾಗೆ ಅನಿಸೋದಿಲ್ಲ. ಯಾಕೆಂತಂದರೆ ಏನನ್ನೂ ಮಾಡದೆ ಹೋದರೂ ಕನಿಷ್ಠ ನನಗಾಗಿ ತುಡಿಯುವಂಥ ಅಸಂಖ್ಯಾತ ಲಕ್ಷಾಂತರ ಹೃದಯಗಳು ನಾಡಿನಾದ್ಯಂತ ಇದಾವಲ್ಲ ಅನ್ನೋದೇ ನನಗಿರುವಂಥ ಸಮಾಧಾನ. ತಮ್ಮ ಶುಭಾಶೀರ್ವಾದ ಈ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ಬದುಕಿನ ಪುಟಗಳನ್ನು ತೆರೆದು ನೋಡಿದಾಗ ಸಾಧನೆ ತೀರ ಕಮ್ಮಿ. ಆದರೆ ಏನಪ್ಪ ಅಂದರೆ ದೇಶಕ್ಕಾಗಿ, ಜೊತೆಗಿರುವಂಥ ಮಿತ್ರರಿಗಾಗಿ, ಬಂಧುಗಳಿಗಾಗಿ, ಸಮಾಜಕ್ಕಾಗಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪ ನಿರಂತರವಾಗಿ ನಂದಾದೀಪವಾಗಿ ಇರುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ರಿಚರ್ಡ್ ಮೆಕ್ಕಾರ್ಮಿಕ್ ಅಂತ ಆತನ ಹೆಸರು. ರಿಪಬ್ಲಿಕನ್ ಪಕ್ಷದ ಸದಸ್ಯ, ಅಂದರೆ ಡೊನಾಲ್ಡ್ ಟ್ರಂಪ್ ಪಕ್ಷದ ಸದಸ್ಯ. ಆತ ಒಂದು ಮಾತನ್ನು ಹೇಳಿದ್ದಾರೆ. ಆತ ಹೇಳ್ತಾರೆ, ಮಿಸ್ಟರ್ ಡೊನಾಲ್ಡ್ ಟ್ರಂಪ್, ನೀವು ಭಾರತವನ್ನು ಎಂದೂ ಕೂಡ ಪಾಕಿಸ್ತಾನದ ಜೊತೆ ತುಲನೆಯನ್ನು ಮಾಡಬೇಡಿ. ಯಾವುದೇ ಹಂತದಲ್ಲಿಯೂ ಕೂಡ ಪಾಕಿಸ್ತಾನ ಭಾರತಕ್ಕೆ ಸರಿಸಾಟಿ ಆಗಲಾರದು. ಅಮೆರಿಕೆಯ ರಾಷ್ಟ್ರದ ದೃಷ್ಟಿಯಿಂದ ನೋಡಿದಾಗ ಭಾರತ ಅಮೆರಿಕೆಯಲ್ಲಿ ತನ್ನ ಬಂಡವಾಳವನ್ನು ಹೂಡುತ್ತೆ, ಅಮೆರಿಕೆಯ ಸಮೃದ್ಧಿಯಲ್ಲಿ ಭಾರತದ ಪಾಲಿರುತ್ತೆ, ಅಮೆರಿಕೆಯ ವೃದ್ಧಿಯಲ್ಲಿ ಭಾರತದ ಪ್ರತಿಭೆಗಳನ್ನು ಬಳಸಿಕೊಳ್ಳಲಾಗತ್ತೆ. ಪಾಕಿಸ್ತಾನದಿಂದ ನಮಗೆ ಏನು ದಕ್ಕಿದೆ, ಅವ್ರನ್ನ ತಿರ್ಗಾ ಮುರುಗ ಊಟಕ್ಕೆ ಯಾಕೆ ಕರಿತೀರಿ ನೀವು ಅಂತ ರಿಚರ್ಡ್ ಮೆಕ್ಕಾರ್ಮಿಕ್ ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದನ್ನು ಯಾರೋ ಡೆಮೊಕ್ರೆಟಿಕ್ ಪಕ್ಷದವರು ಹೇಳಿದರೆ ಅಥವಾ ಭಾರತ ದೇಶದ ನಮ್ಮ ಯಾವುದಾದ್ರೂ ಮುಖಂಡರು ಈ ಮಾತನ್ನು ಹೇಳಿದರೆ ಅದಕ್ಕೆ ಹೆಚ್ಚು ಅರ್ಥ ಇರ್ತಿರಲಿಲ್ಲ. ಯಾವ ಪಕ್ಷದ ಅತ್ಯಂತ ವಿಶ್ವಾಸಾರ್ಹ ಸದಸ್ಯರಾಗಿದ್ದಾರೋ ಅಲ್ಲಿ ದೊಡ್ಡ ಲೀಡ್ರ್ ಅವರು ರಿಚರ್ಡ್ ಮೆಕ್ಕಾರ್ಮಿಕ್ ಅಂತೇಳಿ ನೀವು ಗೂಗಲ್ಗೆ ಸರ್ಚ್ ಮಾಡಿದರೆ ಗೊತ್ತಾಗತ್ತೆ. ಅಂಥ ವ್ಯಕ್ತಿ ಕೂಡ ಈತನ ಡೊನಾಲ್ಡ್ ಟ್ರಂಪನ ಅವಗುಣವನ್ನು ಎತ್ತಿ ಹೇಳುವ ಸ್ಥಿತಿ ಬಂದಿದೆ. ಅಂದರೆ ಡೊನಾಲ್ಡ್ ಟ್ರಂಪ್ ಇವತ್ತು ಯಾವ ಹಂತವನ್ನು ತಲುಪಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬಹುದು. 2-3 ಬೆಳವಣಿಗೆಗಳನ್ನು ಹೇಳಲಿಕ್ಕಾಗಿ ಇದನ್ನು ಕೇವಲ ನಾನು ಇಲ್ಲಿ ಪ್ರಸ್ತಾಪ ಮಾಡಿದೆ. ಮೊದಲನೇದಾಗಿ, ಯಾವ ಅಮೆರಿಕೆಯ ಯುರೋಪ್ ಒಕ್ಕೂಟ ಅಂತ ಹೇಳ್ಕೊಂಡು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರು, ಅವರ ಜೊತೆ, ಅಮೆರಿಕೆಯ ಜೊತೆ ಯುರೋಪಿಯನ್ ಒಕ್ಕೂಟದ ಎಲ್ಲ ದೇಶಗಳು, ಬಹುಪಾಲು ದೇಶಗಳು ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸುತ್ತಿವೆ. ಯಾವ ಫ್ರೀ ಟ್ರೇಡ್ ಅಂತ ಅವರ ಮಧ್ಯೆ ಇತ್ತೋ ಅದನ್ನು ನಾವು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾವೆ. ಇದಕ್ಕೆ ಕಾರಣ ಏನು? ಕಾರಣ ಬೇರೆ ಏನೂ ಇಲ್ಲ. ಗ್ರೀನ್ಲ್ಯಾಂಡನ್ನು ಯಾವ ಡೊನಾಲ್ಡ್ ಟ್ರಂಪ್ ತನ್ನ ಆಧಿಪತ್ಯವನ್ನು ಸಾಧಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೋ, ತನ್ನ ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ ಹಠ ಹಿಡಿದು ಕೂತಿದ್ದಾರೋ, ಅದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿರುವಂಥ ಐರೋಪ್ಯ ಒಕ್ಕೂಟದ ದೇಶಗಳು ಯಾವುದೇ ಕಾರಣಕ್ಕೂ ನಾವು ಇದಕ್ಕೆ ಆಸ್ಪದವನ್ನು ಕೊಡೋದಿಲ್ಲ ಮತ್ತು ಅಮೇರಿಕೆಯ ಜೊತೆ ನಾವು ವ್ಯವಹಾರವನ್ನೇ ಇಟ್ಕೊಳ್ಳೋದಿಲ್ಲ ಅಂತ ಹೇಳುವ ಮಟ್ಟಿಗೆ ಬಂದು ನಿಂತಿದ್ದಾವೆ. ನೀವು ಭಾಳ ದಿವಸದ ಹಿಂದೆ ಹೋಗಬೇಕಾಗಿಲ್ಲ. ಕೇವಲ 2.5 ತಿಂಗಳುಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಎದುರುಗಡೆ ಕುರ್ಚಿಯಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತಿದ್ರು. ಎದುರುಗಡೆ ಜರ್ಮನ್ನ ಚಾನ್ಸಲರ್ನಿಂದ ಹಿಡಿದು, ಫ್ರಾನ್ಸ್ನ ಮ್ಯಾಕರಾನ್ನಿಂದ ಹಿಡಿದು, ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿಯಿಂದ ಹಿಡಿದು ಎದುರುಗಡೆ ಎಲ್ಲರೂ ವಿದ್ಯಾರ್ಥಿಗಳ ಹಾಗೆ ಕೈ ಕಟ್ಟಿಕೊಂಡು ಆತನ ಎದುರುಗಡೆ ನಿಂತಿದ್ದರು. ಕೂತಿದ್ದು ಡೊನಾಲ್ಡ್ ಟ್ರಂಪು, ನಿಂತದ್ದು ಐರೋಪ್ಯ ಒಕ್ಕೂಟದ ದೇಶಗಳು. ಅವತ್ತು ನಾನು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಮಾಡಿದಾಗ ಹೇಳಿದೆ, ಯಾವಾಗ ಈ ಸ್ಥಿತಿ ನಿರ್ಮಾಣ ಆಗುತ್ತೋ ಅದು ಮುಂದೆ ಒಂದು ದಿವಸ ಭಾಳ ದೊಡ್ಡದಾದಂಥ ದುಷ್ಪರಿಣಾಮಕ್ಕೆ ಅಥವಾ ಭಾಳ ದೊಡ್ಡದಾದಂಥ ಪತನಕ್ಕೆ ಕಾರಣೀಭೂತ ಆಗುತ್ತೆ. ಯಾಕೆಂದರೆ ಎಲ್ಲ ರಾಷ್ಟ್ರಗಳು ಕೂಡ ತಮ್ಮ ಸಮಗ್ರತೆ ಮತ್ತು ತಮ್ಮ ಅಖಂಡತೆಯನ್ನು ಉಳಿಸ್ಕೊಳ್ಳಿಕ್ಕೆ ಮತ್ತು ತಮ್ಮ ಸ್ವಾಮಿತ್ವವನ್ನು ಕಾಪಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತವೆ. ನೀವು ಎಷ್ಟೊಂದು ಗುಲಾಮಿ ಮನಸ್ಥಿತಿಯಿಂದ ಒಂದು ದೇಶವನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಲಿಕ್ಕೆ ಸಾಧ್ಯ?
ಈಗ ಒಂದು ಈತ ದೊಡ್ಡಣ್ಣ ಎನ್ನುವಂಥ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಇವರು ದುಂಬಾಲು ಬೀಳುವಂಥ ಐರೋಪ್ಯ ಒಕ್ಕೂಟದ ಜನ ಒಂದು ದಿವಸ ಬೇಸತ್ತು ಹೋಗ್ತಾರೆ, ರೇಗ್ತಾರೆ. ಇವರ ಸ್ಥಿತಿ ತನಗೆ ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಇವರ ಸಭೆಗೆ ಹೋಗಿಲ್ಲ ಅಂತ ಒಂದು ಮಾತು ಹೇಳಿದ್ದೆ. ಆ ಸಭೆಗೆ ನರೇಂದ್ರ ಮೋದಿ ಹೋಗಿರಲಿಲ್ಲ ಅವತ್ತು. ಅದಾಗಿ ಕೆಲವೇ ದಿನಗಳಲ್ಲಿ ಐರೋಪ್ಯ ಒಕ್ಕೂಟದ ಎಲ್ಲ ಪ್ರಧಾನಿ ರಾಷ್ಟ್ರಪತಿಗಳು ಯಾರ್ಯಾರಿದಾರೋ ಅವರೆಲ್ಲ ವಿಡಿಯೋ ಕಾಲ್ ಮಾಡಿ ನರೇಂದ್ರ ಮೋದಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿದರು. ಭಾಳಷ್ಟು ಜನರಿಗೆ ನೆನಪಿದೆ ಅಂತ ಅನ್ಕೋತೇನೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಏನು ನಿರೀಕ್ಷೆ ಮಾಡಿ ಇಷ್ಟು ದಿವಸ ದಾದಾಗಿರಿಯನ್ನು ಮೆರಿತಾ ಇದ್ರು, ಆ ಕಾಲ ಸಂಪೂರ್ಣವಾಗಿ ಕೊನೆಗೊಳ್ಳುವಂಥ ಸಂದರ್ಭ ಸನ್ನಿಹಿತವಾಗಿದೆ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನೋಡಿ ಹೇಗೆ ಕಾಲ ಬದಲಾಗತ್ತೆ ಅನ್ನೋದಕ್ಕೆ ಈತ ಮನುಷ್ಯ ಬಂದದ್ದು ಜನವರಿ 20, 2025 ಸರಿಯಾಗಿ ಒಂದು ವರ್ಷದಲ್ಲಿ ಈತ ಮಾಡಿದಂಥ ಉಪರಾಟಿಗೆ ಇದೆಯಲ್ಲ, ಈತ ಮಾಡಿದ ದೌರ್ಜನ್ಯ, ಈತ ಮಾಡಿದಂಥ ದಬ್ಬಾಳಿಕೆ ಇಡೀ ಜಗತ್ತು ನಲುಗಿ ಹೋಯಿತು. ಒಬ್ಬ ಸರಿಯಾದ ವ್ಯಕ್ತಿಯನ್ನು ನಾವು ಚುನಾವಣೆಯ ಸಂದರ್ಭದಲ್ಲಿ ಆಯ್ಕೆ ಮಾಡದೆ ಹೋದರೆ ಎಂಥ ಹೀನ ಸ್ಥಿತಿ ಬಂದ್ಬಿಡತ್ತೆ ಅನ್ನೋದಕ್ಕೆ ಅಮೇರಿಕೆಗಿಂತ ನಿಮ್ಗೆ ಒಳ್ಳೆಯ ಉದಾಹರಣೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಅಮೇರಿಕೆಯ ಕುರಿತು, ಅಮೇರಿಕೆಯ ರಾಷ್ಟ್ರಪತಿ ಕುರಿತು ಜಗತ್ತಿನ ಯಾವ ಮಾಧ್ಯಮಗಳು ಅಥವಾ ಯಾವ ವ್ಯಕ್ತಿಯು, ಯಾವ ಪ್ರಧಾನಿಯೂ ಕೂಡ ಹೆಚ್ಚು ಮಾತಾಡ್ತಾ ಇರಲಿಲ್ವೋ, ಇವತ್ತು ಎಲ್ಲರೂ ಮಾತನಾಡುವ ಹಾಗೆ ಆಗಿದೆ ಅನ್ನೋದಕ್ಕೆ ಕಾರಣ ಏನು ಅಂದರೆ ಅಮೇರಿಕೆಯ ಜನ ಆಯ್ಕೆ ಮಾಡಿರುವಂಥ ಇವತ್ತಿನ ರಾಷ್ಟ್ರಪತಿ. ಅದಕ್ಕೆ ನಾವು ಯಾವಾಗಲೂ ಚುನಾವಣೆಯ ಸಂದರ್ಭದಲ್ಲಿ ಭಾಳ ನಮ್ಮ ಮನೆಗೆ ಹೆಣ್ಣನ್ನು ಹೇಗೆ ತರುತ್ತೇವೆಯೋ, ನಮ್ಮ ಮನೆಗೆ ಸೊಸೆಯಾಗಿ ಗೃಹಲಕ್ಷ್ಮಿಯಾಗಿ ಬರೋ ಹೇಗಿರಬೇಕು ಅಂತ ನಾವು ತೀರ ಹುಷಾರಾಗಿರ್ತೀವೋ, ಹಾಗೆ ನಮ್ಮ ರಾಜಕಾರಣಿಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಹುಷಾರಾಗಿರಬೇಕು ಅಂತ. ನನಗೆ ಈತನ ಪತನ ಯಾವಾಗ ಚೆನ್ನಾಗಿ ಕಾಣಿಸ್ತು ಅಂತಂದರೆ, ಯಾವ ನೊಬೆಲ್ ಪ್ರಶಸ್ತಿಗಾಗಿ ಯಾವ ನೊಬೆಲ್ ಪ್ರಶಸ್ತಿ ವಿಜೇತೆ ಇದ್ದಾರೆ ಆಕೆ ಕೈಯಿಂದನೇ ಆ ಪಾರಿತೋಷಿಕವನ್ನು ಕಿತ್ತುಕೊಂಡು ಆಕೆ ತಾನಾಗಿಯೇ ನನಗೆ ಇದನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥ ಮನಸ್ಥಿತಿಗೆ ಈ ಮನುಷ್ಯ ಬಂದಲ್ಲ, ಆವಾಗ ಅಂದ್ಕೊಂಡೆ ಈತನ ಕಾಲ ಮುಗಿಲಿಕ್ಕೆ ಬಂತು ಅಂತ. ಇದಕ್ಕೆ ಸರಿಯಾದಂಥ ಪ್ರತಿ ಏಟನ್ನು ಕೊಟ್ಟಿರೋದು ಭಾರತ ಸರ್ಕಾರ. ಯಾರಿಗೂ ಭಾಳ ಜನರಿಗೆ ಗೊತ್ತೇ ಇಲ್ಲ ಇದು ಯಾವ ಮಟ್ಟಿನ ಹೊಡೆತವನ್ನು ಭಾರತ ಸರ್ಕಾರ ಅಮೇರಿಕೆಗೆ ಕೊಟ್ಟಿದೆ ಅಂದರೆ, ಅಕ್ಟೋಬರ್ 30ಕ್ಕೆ ಜರುಗಿದ ಘಟನೆಯ ಮಾಹಿತಿ ಈಗ ಹೊರಬಂದಿದೆ. ನೀವು ಇದರ ಕುರಿತಾಗಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ಸಂಪೂರ್ಣವಾದ ಮಾಹಿತಿ ಬರುತ್ತೆ. ಇಬ್ಬರು ಸಂಸತ್ ಸದಸ್ಯರು ಪತ್ರವನ್ನು ಬರೀತಾರೆ ಡೊನಾಲ್ಡ್ ಟ್ರಂಪ್ಗೆ. ಏನಂತ? ನಮಗೆ ಭಾರತದ ಜೊತೆ ವ್ಯಾಪಾರ ವಹಿವಾಟು ಮಾಡುವುದು ಕಷ್ಟವಾಗಿದೆ, ಆದ್ದರಿಂದ ನಮ್ಮ ಬೇಳೆಯ ಉತ್ಪನ್ನವನ್ನು ಖರೀದಿ ಮಾಡುವುದರ ಮೇಲೆ ಅವರು ಹಾಕಿರುವಂಥ ಪ್ರತಿ ತೆರಿಗೆಯನ್ನು ನಿಲ್ಲಿಸಲಿಕ್ಕೆ ದಯವಿಟ್ಟು ಮನವಿಯನ್ನು ಮಾಡಿಕೊಳ್ಳಿ. ಏನು ಹಿಂಗಂದರೆ, ಭಾರತ ದೇಶ ಅಕ್ಟೋಬರ್ 30ನೇ ತಾರೀಕು ಅಮೇರಿಕೆಯ ಮೇಲೆ ಪ್ರತಿ ತೆರಿಗೆಯನ್ನು ಹೇರುತ್ತೆ. ಯಾವಾಗ ಈತ ಟ್ಯಾರಿಫ್ ಅಂತ ಕಂಡಲ್ಲಿ ಭಾರತವನ್ನು ಇನ್ನಿಲ್ಲದ ಹಾಗೆ ದೂಷಿಸಲಿಕ್ಕೆ ಶುರು ಮಾಡಿದ್ನೋ, ಅವಮಾನಕರವಾಗಿ ಮಾತಾಡಲಿಕ್ಕೆ ಶುರು ಮಾಡಿದ್ನೋ, ಆ ಸಂದರ್ಭದಲ್ಲಿ ಭಾರತ ಒಂದು ತೀರ್ಮಾನ ಮಾಡುತ್ತೆ. ಏನಂದರೆ, ಭಾರತದಲ್ಲಿ ನಾವು ಬೇಳೆಕಾಳುಗಳನ್ನು ಬಳಸ್ತೀವಲ್ಲ, ಅದು ಜಗತ್ತಿನ 70% ನಾವೇ ಕನ್ಸ್ಯೂಮ್ ಮಾಡ್ತೀವಿ ಭಾರತ ದೇಶದಲ್ಲಿ. ಅದನ್ನು ನಾವು ಎಲ್ಲ ದೇಶದಿಂದ ಆಮದನ್ನು ಬೇರೆ ಮಾಡ್ಕೋತೀವಿ. ಅದರಲ್ಲಿ ಮುಖ್ಯವಾಗಿ ಅಮೇರಿಕ ಕೂಡ ಸೇರ್ಪಡೆಯಾಗಿದೆ. ಈ ಅಮೇರಿಕೆಯಿಂದ ಬರುವಂಥ ಬೇಳೆಕಾಳುಗಳೇನಿದೆ, ಧಾನ್ಯ ಏನಿದೆ, ಆ ಧಾನ್ಯದ ಮೇಲೆ 30% ಅಡಿಷ್ನಲ್ ಟ್ಯಾಕ್ಸನ್ನು ಭಾರತ ಸರ್ಕಾರ ಈಗ ಅಮೇರಿಕೆ ಮೇಲೆ ವಿಧಿಸಿದೆ. ಆದರೆ ಯಾರಿಗೂ ಇದನ್ನು ಹೇಳಿಲ್ಲ. ನೇರವಾಗಿ ವಾಣಿಜ್ಯ ಸಚಿವಾಲಯಕ್ಕೆ ವಿಷಯ ಹೋಗುತ್ತೆ. ವಾಣಿಜ್ಯ ಸಚಿವಾಲಯದವರು ಇದನ್ನು ಟ್ಯಾಕ್ಸ್ನ ಕನ್ಸಿಡರೇಷನ್ ತೊಗೋಬೇಕಾಗತ್ತೆ. ಭಾರತದ ವಾಣಿಜ್ಯ ಇಲಾಖೆ, ಅಲ್ಲಿಯ ವಾಣಿಜ್ಯ ಇಲಾಖೆ ಇದರ ಕುರಿತು ಮಾತುಕತೆ ನಡೆಸ್ತವೆ. ಭಾರತ ಪ್ರತಿ ತೆರಿಗೆಯನ್ನು ಹೇರುತ್ತೆ. ಎಲ್ಲಿಯೂ ಪತ್ರಿಕಾಗೋಷ್ಠಿಯನ್ನು ಮಾಡೋದಿಲ್ಲ. ಅದರ ಹೊಡೆತ ಅಲ್ಲಿಯ ರೈತರ ಮೇಲಾಗತ್ತೆ. ಭಾಳ ದೊಡ್ಡ ಮಟ್ಟದ ಡೊನಾಲ್ಡ್ ಟ್ರಂಪ್ನ ಫಾಲೋಯರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ರೈತರು. ನೀವು ಇದನ್ನು ನೆನ್ಪಿಟ್ಕೋಬೇಕು. ಅದಕ್ಕೋಸ್ಕರನೇ ಆತ ಪದೇ ನಮ್ಮ ಡೈರಿ ಉತ್ಪನ್ನಗಳನ್ನ ತಗೊಳ್ಳಿ, ನಮ್ಮ ಇದನ್ನು ಬೀಜಗಳನ್ನು ತಗೊಳ್ಳಿ ಅಂತ ಯಾಕೆ ದುಮ್ಮಲ್ಲಿ ಬಿಡ್ತಾ ಇದ್ದಾರೆ ಅಂದರೆ, ತನ್ನ ವೋಟರ್ನ ಖುಷಿಪಡಿಸಬೇಕಾಗಿದೆ. ಅದಕ್ಕಾಗಿ ಈ ಹಠಮಾರಿತನ ಮಾಡ್ತಾ ಇರೋದು. ಅಲ್ಲಿಯ ಮಾರುಕಟ್ಟೆಗೆ ಇರುವಂಥ ಬೇಳೆ ಏನಿದೆ ಅದು ಭಾರತಕ್ಕೆ ರಫ್ತಾಗದೆ ಹೋದರೆ ಅತಿ ದೊಡ್ಡದಾದಂಥ ನಷ್ಟವನ್ನು ಅವರು ಅನುಭವಿಸ್ತಾರೆ. ಸ್ಥಿತಿ ಹೇಗೆ ಬಂದಿದೆ ಅಂದರೆ, ಆ ದರಕ್ಕೆ ಭಾರತ ತೆಗೆದುಕೊಳ್ಳಿಕ್ಕೆ ಸಿದ್ಧ ಇರೋದಿಲ್ಲ, ಅದು ನಿರ್ಯಾತ ಆಗುವುದಿಲ್ಲ. ಕಳೆದ 3 ತಿಂಗಳಿಂದ ಅಮೇರಿಕೆಯಲ್ಲಿ ಇದು ಅತಿ ದೊಡ್ಡದಾದಂಥ ಸಂಕಷ್ಟವಾಗಿ ಹೊರಹೊಮ್ಮಿದೆ. ಬಹಳಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ. ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದ್ದಾವೆ. ಇದ್ರ ಮಧ್ಯೆ ಇನ್ನೊಂದು ಬೆಳವಣಿಗೆ ಆಗಿದೆ. ಪಾಕಿಸ್ತಾನ
ಆಮೇಲೆ ಟರ್ಕಿ, ಸೌದಿ ಅರೇಬಿಯಾ ಈ ದೇಶಗಳು ಸೇರಿ ಒಂದು ನ್ಯಾಟೋ ಇಸ್ಲಾಮಿಕ್ ಕಂಟ್ರೀಸ್ ಅಂತ ಮಾಡಬೇಕು ಅಂತ ತೀರ್ಮಾನ ಮಾಡಿದಾವಂತೆ. ಹೇಗೆ ಅಮೇರಿಕ, ಐರೋಪ್ಯ ರಾಷ್ಟ್ರಗಳು ಸೇರಿ ನ್ಯಾಟೋ ಮಾಡಿದಾರೋ ಅದೇ ರೀತಿಯಾದಂಥ ಇಸ್ಲಾಮಿಕ್ ರಾಷ್ಟ್ರದ ನ್ಯಾಟೋ ಮಾಡುವ ಆಲೋಚನೆ ನಡೀತಾ ಇದೆ. ಏನಿದು ನ್ಯಾಟೋ ಅಂದರೆ, ಈ ನ್ಯಾಟೋನ ಒಂದೇ ಒಂದು ಮುಖ್ಯವಾದ ಅಂಶವನ್ನು ಹೇಳಿಬಿಡ್ತೀನಿ. ನ್ಯಾಟೋ ದೇಶಗಳ ಒಕ್ಕೂಟ ಯಾವುದಿರ್ತದೆ ಅದರಲ್ಲಿ ಯಾವುದೇ ದೇಶದ ಮೇಲೆ ಇನ್ನೊಂದು ದೇಶ ಮಾಡಿದಾಗ ಉಳಿದ ಎಲ್ಲ ದೇಶಗಳು ಸೇರಿ ದಾಳಿ ಮಾಡಿದ ದೇಶದ ಮೇಲೆ ಪ್ರತಿ ದಾಳಿಯನ್ನು ಮಾಡ್ತವೆ. ಯಾವುದೇ ದೇಶ ಮೇಲೆ ದಾಳಿ ಆದಾಗ ಉಳಿದ ಎಲ್ಲ ದೇಶಗಳ ಮೇಲೆ ದಾಳಿ ಆಗಿದೆ ಅಂತ ತಿಳ್ಕೋಬೇಕು. ಹಾಗೆ ಉಳಿದ ದೇಶಗಳು ಕೂಡ ಅದರ ಜೊತೆ ಸೇರಿಕೊಂಡು ಯುದ್ಧವನ್ನು ಮಾಡಬೇಕು. ಉದಾಹರಣೆಗೆ ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತೀವಿ. ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ತಕ್ಷಣ ಆ ಕಡೆಯಿಂದ ಟರ್ಕಿ ಬರಬೇಕು, ಈ ಕಡೆಯಿಂದ ಸೌದಿ ಅರೇಬಿಯಾ ಬರಬೇಕು, ಮತ್ತೊಂದು ಕಡೆಯಿಂದ ಕತಾರ್ ಬರಬೇಕು, ಈ ಕಡೆಯಿಂದ ಇರಾನ್ ಬರಬೇಕು. ಎಲ್ಲ ರಾಷ್ಟ್ರಗಳು, ಇಸ್ಲಾಂ ರಾಷ್ಟ್ರಗಳು ಬಂದು ಭಾರತದ ಮೇಲೆ ದಾಳಿ ಮಾಡಬೇಕು. ಇದು ನ್ಯಾಟೋ ಅಂಥೇಳಿ ಇರುವಂಥ ವ್ಯವಸ್ಥೆ. ಇದು ಅನುಚ್ಛೇದ 5ರಲ್ಲಿ ಬರುತ್ತೆ. ನ್ಯಾಟೋ ಅನುಚ್ಛೇದದಲ್ಲಿ ಬರುವಂಥ ವಿಚಾರ. ನನಗೆ ನಗು ಬಂತು. ಯಾಕೆ ಅಂದರೆ ಈಗಾಗಲೇ ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಟರ್ಕಿ ಅವರ ಜೊತೆಗೆ ನಿಂತಿತ್ತು. ನಿಲ್ಲೋದಷ್ಟೇ ಅಲ್ಲ, ಸಹಸ್ರ ಡ್ರೋನ್ಗಳನ್ನು ಅವರಿಗೆ ಕೊಡ್ತೀವಿ. ಚೈನಾ ಇಸ್ಲಾಂ ರಾಷ್ಟ್ರ ಅಲ್ಲದೇ ಇರ್ಬೋದು, ಆದರೆ ತನ್ನ ವಿಮಾನ, ತನ್ನ ಕ್ಷಿಪಣಿಗಳು ಎಲ್ಲವನ್ನೂ ಧಾರೆ ಏರಿತ್ತು. ಅಮೇರಿಕ ಪರೋಕ್ಷವಾಗಿ ಪಾಕಿಸ್ತಾನದ ಜೊತೆ ನಿಂತಿತ್ತು. ಸೌದಿ ಅರೇಬಿಯಾ ಅಂತೂ ದಿವಾಳಿ ಎದ್ದಾಗೆಲ್ಲ ಸಾಲ ಕೊಡಲಿಕ್ಕೆ ಸನ್ನದ್ಧನಾಗಿ ಪಾಕಿಸ್ತಾನದ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ. ಇಲ್ಲಿಯವರೆಗೂ ಅದು ಯಾವತ್ತೂ ಇಲ್ಲ ಅಂತ ಹೇಳೇ ಇಲ್ಲ. ಹೀಗಿರುವಾಗ ಭಾರತದ ಎದುರುಗಡೆ ನ್ಯಾಟೋ ನಿರ್ಮಾಣ ಆದರಷ್ಟು, ಆಗದರೆ ಎಷ್ಟು ಅಚ್ಚರಿ ಬಗ್ಗೆ ವಿಷಯ ಏನು ಅಂತ ನನಗೆ ಅನಿಸಲಿಲ್ಲ. ತಮ್ಮ ವಿಷಯ ತಿಳಿಸ್ಬೇಕು ಅಂತ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಮತ್ತೊಮ್ಮೆ ತಮ್ಮ ಶುಭಾಶೀರ್ವಾದವನ್ನು ಈ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ಕೊತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಮಸ್ಕಾರ.